ಸ್ನೇಹಿತರೆ, ಈಗ ಬೆಳಿಗ್ಗೆ 6 ಗಂಟೆ ಆಗೋಗಿ ಬಂತು. ಇವತ್ತಿನ ದಿನ ನಿಮ್ಮ ಜೇಬು, ನಿಮ್ಮ ಪರ್ಸ್ ಖಾಲಿ ಇದೆ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ, ಆದರೂ ಕೂಡ ಪರವಾಗಿಲ್ಲ. ಅದನ್ನು ತುಂಬಿಸೋಕೆ ಅಂತ ನೀವೇನು ಆ್ಯಕ್ಷನ್ಗಳನ್ನು ತಗೋತಿಲ್ಲ ಅಂತ ಅಂದರೆ ಯೋಚಿಸ್ಬೇಕಾಗತ್ತೆ, ತಲೆ ಕೆಡಿಸ್ಕೊಳ್ಬೇಕಾಗತ್ತೆ. ನಿಮ್ಮ ಆರೋಗ್ಯ ಕೆಟ್ಟೋಗ್ಬಿಟ್ಟಿದೆ, ಯಾರಿಂದನೂ ಸಹಕಾರ ಸಿಗ್ತಾ ಇಲ್ಲ, ಆದರೂ ಪರವಾಗಿಲ್ಲ. ಅಥವಾ ನಿಮಗೆ ಯಾರೋ ಹೇಳ್ತಾ ಇದ್ದಾರೆ ನಿಮ್ಮ ಹಣೆ ಬರಹನೇ ಚೆನ್ನಾಗಿಲ್ಲ ಅಂತ, ಆದರೂ ಕೂಡ ಪರವಾಗಿಲ್ಲ. ಆ ಹಣೆ ಬರಹವನ್ನು ನಂಬಿಕೊಂಡು ಹಣೆ ಚಚ್ಕೊಂಡು ಕೂತ್ಕೊಂಡಿದ್ದೀರಾ ಅಂತ ಅಂದರೆ ಯೋಚಿಸ್ಬೇಕಾಗತ್ತೆ, ವಿಚಾರ ಮಾಡಬೇಕಾಗತ್ತೆ, ತಲೆ ಕೆಡಿಸ್ಕೊಳ್ಬೇಕಾಗತ್ತೆ. ನೀವು ಕಾಲೇಜಿಂದ ಡ್ರಾಪ್ ಔಟ್ ಆಗಿದ್ದೀರಾ, ಆದರೂ ಪರವಾಗಿಲ್ಲ. ನಿಮಗೆ ಜಾಬ್ ಸಿಗ್ತಾ ಇಲ್ಲ, ಆದರೂ ಕೂಡ ಪರವಾಗಿಲ್ಲ. ನೀವು ಸೆಲ್ಫ್ ಡಿಪೆಂಡೆಂಟ್ ಆಗಿ ಒಂದೊಳ್ಳೆ ಬಿಸ್ನೆಸ್ ಮಾಡ್ತಾ ಇಲ್ಲ ಅಂತ ಅಂದರೆ ಯೋಚಿಸ್ಬೇಕಾಗತ್ತೆ. ನಿಮ್ಮ ಬಾಸ್ ನಿಮಗೆ ಬೈತಾ ಇದ್ದಾರೆ, ಜಾಸ್ತಿ ಕೆಲಸ ಕೊಡ್ತಾ ಇದ್ದಾರೆ, ಆದರೂ ಕೂಡ ಪರವಾಗಿಲ್ಲ. ಅವರು ಕೊಡೋ ಕೆಲಸದಲ್ಲಿ ನಿಮ್ಮ ಟ್ಯಾಲೆಂಟನ್ನು, ನಿಮ್ಮ ಸ್ಮಾರ್ಟ್ ವರ್ಕನ್ನು ತೋರಿಸಲಿಲ್ಲ ಅಂತ ಅಂದರೆ ಯೋಚಿಸ್ಬೇಕಾಗತ್ತೆ, ತಲೆ ಕೆಡಿಸ್ಕೊಳ್ಬೇಕಾಗತ್ತೆ. ಅಥವಾ ನಿಮ್ಮ ಬಿಸ್ನೆಸ್ನಲ್ಲಿ ಸಾವಿರಾರು ರೂಪಾಯಿ ನಷ್ಟ ಆಗೋಗ್ಬಿಟ್ಟಿದೆ, ಆದರೂ ಕೂಡ ಪರವಾಗಿಲ್ಲ. ಆ ನಷ್ಟನ ಲಾಭಕ್ಕೆ ತಿರುಗಿಸುವಂತಹ ಕಲೆ ನಿಮಗೆ ಗೊತ್ತಿಲ್ಲ ಅಂತಂದರೆ, ಛಲ ನಿಮ್ಮಲ್ಲಿ ಇರಲಿಲ್ಲ ಅಂತ ಅಂದರೆ ಯೋಚಿಸ್ಬೇಕಾಗತ್ತೆ. ಅಥವಾ ನೀವು ಫೇಲ್ ಆದರೂ ಕೂಡ ಪರವಾಗಿಲ್ಲ, ನಿಮಗೆ ಬೆನ್ ತಟ್ಟೋರು, ಸಪೋರ್ಟ್ ಮಾಡೋರು ಹಿಂದೆ ಮುಂದೆ ಯಾರೂ ಇಲ್ಲ, ಆದರೂ ಕೂಡ ಪರವಾಗಿಲ್ಲ. ಅಥವಾ ನಿಮ್ಮ ಕನಸುಗಳಿಗೆ ಬೆಲೆನೇ ಕೊಡ್ತಾ ಇಲ್ಲ, ಆದರೂ ಪರವಾಗಿಲ್ಲ. ನಿಮ್ಮ ಐಡಿಯಾಗಳು ಯಾವತ್ತು ಫ್ಲಾಪ್ ಆಗಿರ್ತವೆ ಅಂತ ಹೇಳ್ತಿರ್ತಾರೆ, ಆದರೂ ಕೂಡ ಪರವಾಗಿಲ್ಲ. ನಿಮ್ಮ ಸಕ್ಸಸ್ನ ಮುಖಾಂತರ ಅವರ ಎಲ್ಲರ ಬಾಯಿ ಬೀಗ ಹಾಕಲಿಲ್ಲ ಅಂತ ಅಂದರೆ ಯೋಚಿಸ್ಬೇಕಾಗತ್ತೆ, ತಲೆ ಕೆಡಿಸ್ಕೊಳ್ಬೇಕಾಗತ್ತೆ. ಅಥವಾ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಷನ್ಸ್ ನಿಮ್ಮ ಫ್ಯಾಷನ್ಗಳನ್ನು ಹೀಯಾಳಿಸ್ತಾ ಇದ್ರೂ ಕೂಡ ಪರವಾಗಿಲ್ಲ, ಹೊಸದನ್ನ ಏನೋ ಮಾಡ್ತೀನಿ ಅನ್ನೋ ಕೆಪಾಸಿಟಿ ಇಲ್ಲ ಅಂತ ಅಂದರೆ ಯೋಚಿಸ್ಬೇಕಾಗತ್ತೆ, ವಿಚಾರ ಮಾಡಬೇಕಾಗತ್ತೆ. ನಿಮ್ಮ ಆಕಾರ ಚೆನ್ನಾಗಿಲ್ಲ, ಕಪ್ಪಗಿದ್ದೀರಾ, ದಪ್ಪಗಿದ್ದೀರಾ, ಉದ್ದಗಿದ್ದೀರಾ, ಗಿಡ್ಡಗಿದ್ದೀರಾ ಅಂದ್ರೂ ಕೂಡ ಪರವಾಗಿಲ್ಲ. ನಿಮ್ಮ ಗರ್ಲ್ ಫ್ರೆಂಡ್, ನಿಮ್ಮ ಬಾಯ್ ಫ್ರೆಂಡ್ ನಿಮಗೆ ಮೋಸ ಮಾಡಿದ್ರು ಕೂಡ ಪರವಾಗಿಲ್ಲ. ನಾನು ಗೆಲ್ತೀನಿ ಅನ್ನೋ ಆತ್ಮವಿಶ್ವಾಸ ಕಿಂಚಿತ್ತೂ ಇಲ್ಲ ಅಂತ ಅಂದರೆ ಯೋಚಿಸ್ಬೇಕಾಗತ್ತೆ, ತಲೆ ಕೆಡಿಸ್ಕೊಳ್ಬೇಕಾಗತ್ತೆ. ಅಥವಾ ನಿಮ್ಮ ಜೀವನದಲ್ಲಿ ಯಾವಾಗಲೂ ಸೋಲುಗಳನ್ನೇ ಅನುಭವಿಸ್ತಾ ಇದ್ರೂ ಕೂಡ ಪರವಾಗಿಲ್ಲ. ನಿಮಗೆ 100 ಶತ್ರುಗಳಿದ್ದಾರೆ, ನಿಮ್ಮನ್ನ ಮಣ್ಣಲ್ಲಿ ಮಣ್ಣಾಗಿಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ, ಆದರೂ ಕೂಡ ಪರವಾಗಿಲ್ಲ. ಆದರೆ ಅದೇ ಶತ್ರುಗಳನ್ನ ಒಂದಲ್ಲ ಒಂದಿನ ಹುರ್ಕೊಂಡು ಸಾಯುವಂಗೆ ಮಾಡಲಿಲ್ಲ ಅಂತ ಅಂದರೆ ಯೋಚಿಸ್ಬೇಕಾಗತ್ತೆ, ವಿಚಾರ ಮಾಡಬೇಕಾಗತ್ತೆ ಮತ್ತು ತುಂಬಾನೇ ತಲೆ ಕೆಡಿಸ್ಕೊಳ್ಬೇಕಾಗತ್ತೆ. ಜೀವನದಲ್ಲಿ ಏನೇ ಆದರೂ ಪರವಾಗಿಲ್ಲ, ಅದನ್ನು ಮೆಟ್ಟಿ ನಿಂತು ಸಾಧಿಸ್ತೀನಿ ಅನ್ನೋ ಛಲ ಇರಲಿಲ್ಲ ಅಂತ ಅಂದರೆ ಯೋಚಿಸ್ಬೇಕಾಗತ್ತೆ, ತಲೆ ಕೆಡಿಸ್ಕೊಳ್ಬೇಕಾಗತ್ತೆ. ಫ್ರೆಂಡ್ಸ್, ಇವತ್ತು ಎಲ್ಲರೂ 6 ಗಂಟೆಗೆ ಎದ್ದಿದ್ದೀರಾ ಅಂತ ಅನ್ಕೋತೀನಿ. ಒಂದು ಬ್ಯೂಟಿಫುಲ್ ಎನರ್ಜಿಯಿಂದ ನಿಮ್ಮ ದಿನನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಸ್ ಯು ಕ್ಯಾನ್. ಆ್ಯಂಡ್ ಫೈನಲಿ ದಿಸ್ ವಾಸ್ ಯು ಕ್ಯಾನ್ ಟಿವಿ ಕನ್ನಡ ಸೈನಿಂಗ್ ಆಫ್.